ಅಭಿಭಾಷಣ ಬಿಲ್ಲು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ, ರಾಷ್ಟ್ರಪತಿಗಳಿಗೆ ವಾಪಸ್ ಕಳಿಸಿದ್ದಾರೆ. ಅದರಲ್ಲಿ 40 ಕಾರಣಗಳನ್ನು ಉಲ್ಲೇಖ ಮಾಡಿ ನೀವೇ ಪರಾಮರ್ಶೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಅದು ಹೇಳ್ತಿರೋದು ರೈಟ್ ಟು ಫ್ರೀಡಮ್ ಅಂದ್ರೆ ಏನ್ರಿ? ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ರೆ ಏನು? ನೀವು ಏನಾರ ಮಾತನಾಡ್ಬೋದು, ಆದರೆ ಯಾರ ವಿರುದ್ಧವಾಗಿ ಅವರಿಗೆ ಜಾತಿ ನಿರ್ಣಯ ಮಾಡ್ತಕ್ಕಂಥದ್ದು ಒಬ್ಬರಿಗೆ. ಮತ್ತೆ ಈಗ ಮೊನ್ನೆ UGCನಲ್ಲಿ ತಂದ್ರಲ್ಲ ಇವ್ರು ಬಿಲ್ಲು, ಏನು ತಂದ್ರೆ ಇವ್ರು UGCಯಲ್ಲಿ ತಂದಿರೋದು? UGCಯಲ್ಲಿ ತಂದ್ರಲ್ಲ ಬಿಲ್, ಏನು ತಂದಿರೋದು ಅದು? ಅಲ್ಲ ತಂದ್ರೆ ಏನಂತ ಹೇಳಿದ್ದದು, ಏನು ತಂದರು? ಅದಿತ್ತು ಆಲ್ರೆಡಿ, ಆರ್ಟಿಕಲ್ 16, 17 ಮೊದಲೇ ಇರ್ತದೆ. ಅದನ್ನು ಮತ್ತೆ ಇದನ್ನ ಪುನರ್ವಚನೆ ಮಾಡಿ ಅದು ಈಗ ಎಲೆಕ್ಷನ್ ಬಂದಿದೆಯಲ್ಲ ಅದಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಸ್ಟಂಟ್ ಇರಲಿ. ಏನು ಅರ್ಥ ಏನು? ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ. ನಮ್ಮ ಹೇಟ್ ಸ್ಪೀಚ್ನಲ್ಲಿ ಏನಿದೆ, ನೀನು ಬೇರೆ ವಿರುದ್ಧವಾಗಿ ಮಾತನಾಡಬಾರ್ದು. ನೀನು ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು ಹೇಟ್ ಸ್ಪೀಚ್ ಮಾಡಬಾರ್ದು ಅಂತಕ್ಕಂಥ ಬಿಲ್ ಇದೆ. ನೀನು ಯಾರು ವಿರುದ್ಧವಾಗಿ ಹೇಟ್ ಮಾಡಲ್ಲ ಅಂತ ನಿನಗೇನು ತೊಂದರೆ ಇದೆ? ಹೇಟ್ ಸ್ಪೀಚ್ ಅನ್ನೋದೇನು? ನೀನು ಯಾರ ವಿರುದ್ಧವಾಗಿ, ಒಂದು ಸಮುದಾಯ ವಿರುದ್ಧವಾಗಿ, ಒಂದು ಜಾತಿ ನಿಂದನೆ ಮಾಡಬಾರ್ದು ಅಂತಕ್ಕಂಥದ್ದು ಹೇಟ್ ಸ್ಪೀಚ್ ಇರ್ತಕ್ಕಂಥದ್ದು. ಇವ್ರು ಅರ್ಧಕ್ಕರ್ಧ ಇವ್ರು ಅನ್ನ ಬಿಸಿ ಮಾಡ್ಕೊಳ್ಳೋದು, ಅನ್ನ ಕುಚ್ಚೋದು ಇದರಿಂದ ಅಲ್ಲರೋದು. ಯಾರು ಇವತ್ತು ಅದನ್ನು ತಡೆಗಟ್ತಾ ಇದ್ದಾರೆ, ಇವ್ರು ಅಡಿಗೆ ನಡೆಯೋದು, ಇವ್ರು ವ್ಯವಹಾರ ನಡೆಯೋದು ಅದರಿಂದ ತಾನೇ. ದೇಶದ ಪ್ರಗತಿ ಪರವಾಗಿ ಮಾತಾಡಲ್ಲ, ಯಾವುದೋ ಒಂದು ಸಮುದಾಯ ವಿರುದ್ಧವಾಗಿ ಮಾತನಾಡಿ ಬಾಳೆ ಬೆಳೆಸ್ಕೊಂಥದ್ದು ಬಾಳೆ ಇದಾರಲ್ಲ, ಅದಕ್ಕಾಗಿ ಅಂಥದ್ದು ಸ್ಪೀಚ್ನ ಹೇಟ್ ಸ್ಪೀಚ್ ಮಾಡಬಾರ್ದಕ್ಕಂಥ ಬಿಲ್ ತಂದಿರ್ತಕ್ಕಂಥ ನಾವು.